ಅಮೆರಿಕ ಇಸ್ರೇಲ್ ದಾಳಿ ಖಂಡನೀಯ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಸಾಮ್ರಾಜ್ಯವಾದಿ ಶಿಬಿರ ನಡೆಯುತ್ತಿರುವ ಯುದ್ಧ ದಾಳಿ ಪ್ರಚೋದನೆ ಮತ್ತು ಅಸ್ಥಿರಗೊಳಿಸುವ ಕಾರ್ಯಾಚರಣೆಗಳ ಮುಂದುವರಿಕೆಯಾಗಿ ಇರಾನ್ ಪರಮೋಚ್ಚ ನಾಯಕ ಅಯಾತ್ ಅಲಿ ಖೈಮನಿ ಅವರನ್ನು ಹತ್ಯೆ ಮಾಡಿದ್ದು ಅತ್ಯಂತ ಗಂಭೀರ ಮತ್ತು ಅಪಾಯಕಾರಿ ಬೆಳವಣಿಗೆಯಾಗಿದೆ ಎಂದು ಸಿಪಿಐಎಂಎಲ್, ರೆಡ್ ಸ್ಟಾರ್ ಹಾಗೂ ಪ್ರಗತಿಪರ ಸಂಘಟನೆಗಳ ಇರಾಜ್ಕಿ ಹತ್ಯೆಯನ್ನ ಯಾವುದೇ ಗೊಂದಲವಿಲ್ಲದೆ ತಕ್ಷಣವಾಗಿ ಮತ್ತು ಕ್ರಾಂತಿಕಾರಿ ದೃಢತೆಯಿಂದ ಖಂಡಿಸುತ್ತದೆ. ಈ ಒಂದು ಭಯಾನಕ ವಾತಾವರಣದಲ್ಲಿ ಭಾರತದ ಪ್ರಧಾನಿ ಮೋದಿ ವಹಿಸುತ್ತಿರುವ ಮೌನ ಅತ್ಯಂತ ಜನವಿರೋಧಿ ಮತ್ತು ಲಜ್ಜಾಸ್ಪದ ಅಪಾಯಕಾರಿ ಪ್ರವೃತ್ತಿಯಾಗಿದೆ. ಇಂದು ಇರಾನ್, ನಾಳೆ ಇನ್ನೊಂದು ದೇಶ. ಆದ್ದರಿಂದ ವಿಶ್ವದ ಕಾರ್ಮಿಕ ವರ್ಗ, ಕಮ್ಯುನಿಸ್ಟ್ ಶಕ್ತಿಗಳು ಮತ್ತು ಎಲ್ಲಾ ಅಳತೆಯ ಜನತೆ ಸಾಮ್ರಾಜ್ಯವಾದಿ ಮತ್ತು ರಾಜಕೀಯ ಅಗತ್ಯಗಳಿಗೆ ವಿರುದ್ಧವಾಗಿ ಏಕತೆಯಿಂದ ಎದ್ದು ನಿಲ್ಲಬೇಕಾಗಿದೆ ಎಂದು ನಗರದ ಗಾಂಧಿ ವೃತ್ತದಲ್ಲಿ ಸಿಪಿಐಎಂಎಲ್, ರೆಡ್ ಸ್ಟಾರ್, ಕರ್ನಾಟಕ ಕೃಷಿ ಕೂಲಿಕಾರರ ಸಂಘ, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಪ್ರತಿಭಟಿಸಿ ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ಸಿಪಿಐಎಂಎಲ್, ರೆಡ್ ಸ್ಟಾರ್ ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್, ಕೃಷಿ ಕಾರ್ಮಿಕರ ಘಟಕದ ಅಧ್ಯಕ್ಷ ಅಪ್ಪಣ್ಣ ಕಾಂಬ್ಳೆ, ದಲಿತ ವಿದ್ಯಾರ್ಥಿ ಪರಿಷತ್ ಡಿವಿಪಿನ ದುರ್ಗೇಶ್ ಕಲ್ಮಂಗಿ, ನರಸಪ್ಪ ಬಡಿಗೇರ್ ಶಿವಪುತ್ರ, ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಗುಡಿಹಾಳ್, ಎಚ್ಆರ್ ಹೊಸ್ಮನಿ, ಮುದಿಯಪ್ಪ, ಎಚ್ಎನ್ ಕ್ಯಾಂಪ್, ದರ್ಗಯ್ಯ, ಸಂಗಪ್ಪ, ಹುಲಗಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೇಲೆ ದಾಳಿ ನಡೆಸುವ ಅಮೆರಿಕ ಶಾಹಿಗೆ ಧಿಕ್ಕಾರ. ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸುವ ಅಮೆರಿಕ ಶಾಹಿಗೆ ಧಿಕ್ಕಾರ. ಇನ್ಕುಲಾಬ್ ಜಿಂದಾಬಾದ್. ಟ್ರಂಪ್ ಮತ್ತು ನೇತಾನ್ಯಾಹುವನ್ನು ಬಂಧಿಸಿ ಅಮೆರಿಕದ ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ. ಜನತೆಯ ಸ್ವಾತಂತ್ರ್ಯವನ್ನು ಕಾಪಾಡು. ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಬಡಗೂರಿನಲ್ಲಿ ಗಾಂಧಿ ವೃತ್ತದಲ್ಲಿ ಇವತ್ತು ದಿಢೀರನೆ ನಾವು ಪ್ರತಿಭಟನಾ ಮೂಲಕ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಶಾಂತಿಗಾಗಿ ಇವತ್ತು ಒತ್ತಾಯಿಸ್ತೀವಿ. ನಿನ್ನೆ ನಡೆದಂಥ ಭೀಕರ ಮಿಸೈಲ್ ದಾಳಿ ಅಂದರೆ ಮಿಲಿಟರಿ ದಾಳಿ ಏನು ಇರಾನ್ ಮೇಲೆ ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಖಮೈನಿ ಅಂತನೋ ಒಬ್ಬ ಮಹಾನ್ ನಾಯಕರ ಮೇಲೆ ಏನು ಅಮೆರಿಕ ಮತ್ತು ಇಸ್ರೇಲ್ ಒಡಗೂಡಿ ಸಾಮ್ರಾಜ್ಯಶಾಹಿಯ ಮಿಲಿಟರಿ ದಾಳಿಗೆ ಇವತ್ತು ನಾವು ಸಿಂಧನೂರಿನಲ್ಲಿ ಪ್ರತಿಭಟಿಸ್ತಾ ತೀವ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಆ ಯುದ್ಧ ಇವತ್ತು ಸಾಮ್ರಾಜ್ಯಶಾಹಿ ಯುದ್ಧ. ಸಾಮ್ರಾಜ್ಯಶಾಹಿಗೆ ಶಾಂತಿ ಬೇಕಿಲ್ಲ, ಬಂಡವಾಳವಾದಕ್ಕೆ ಶಾಂತಿ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅರಬ್ ರಾಷ್ಟ್ರಗಳಲ್ಲಿ, ಇರಾನ್ನಲ್ಲಿ, ವಿಯೆಟ್ನಾಂ, ಸಿರಿಯಾ, ವೆನಿಜುಲಾ ಇತರ ಸಣ್ಣ ಸಣ್ಣ ರಾಷ್ಟ್ರಗಳಲ್ಲಿ ಏನು ತೈಲ ಉತ್ಪನ್ನದ ಮಾರುಕಟ್ಟೆ ಏನಿತ್ತು, ತೈಲ ಉತ್ಪಾದನೆ, ಆ ಒಂದು ಮಾರುಕಟ್ಟೆ ನನಗೆ ಬೇಕು ಅಂತ ಅಮೆರಿಕ ಸಾಮ್ರಾಜ್ಯಶಾಹಿಯ ಬೇಡಿಕೆಗೆ ಇವತ್ತು ಸ್ವಾಯತ್ತವಿರುವಂತಹ ಇರಾನ್ ಆಗಿರ್ಬೋದು, ಸಿರಿಯಾ, ಸಣ್ಣ ರಾಷ್ಟ್ರಗಳು ಇವತ್ತು ಇದ್ರ ಜೊತೆಗೆ ಸೇರದೆ ಹೋಗಿದ್ರೆ ಇವತ್ತು ಯುದ್ಧದ ಭೀಕರತೆಯನ್ನು, ಯುದ್ಧದ ದಾಳಿನ ಇವತ್ತು ಇರಾನ್ ಬೇರೆ ಬೇರೆ ದೇಶಗಳು ಎದುರಿಸ್ತಾ ಇದೆ. ಅದಕ್ಕೆ ಯುದ್ಧ ಆದ್ರೆ ತನ್ನ ಮಾರುಕಟ್ಟೆ ಸ್ಥಾಪಿಸಬಹುದು ಅಥವಾ ಅಲ್ಲಿನ ಹತ್ಯೆ ಮಾಡಿ ಜನರ ಸ್ವಾತಂತ್ರ್ಯನ ಹರಣ ಮಾಡಿ ದೇಶದ ಸಾರ್ವಭೌಮತ್ವನ ಹಾಳು ಮಾಡಿ ಇವತ್ತು ಅಮೆರಿಕನ್ ಸಾಮ್ರಾಜ್ಯಶಾಹಿ ಇಸ್ರೇಲ್ ಅದ್ರ ಜೊತೆ ಸೇರಿ ಇಸ್ರೇಲ್ ಇರಾನ್ ಮೇಲೆ ಇವತ್ತು ದಾಳಿ ಮಾಡಿರೋದು. ಇವತ್ತು ಭೀಕರ ಪರಿಸ್ಥಿತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಇವತ್ತು ಹದಗೆಡ್ತಾ ಇರೋದು. ಅಲ್ಲಿನ ಸಾಯುವಂತ ಜನ, ಯುದ್ಧದಿಂದ ಇವತ್ತು ನಷ್ಟಕ್ಕೊಳಗಾದ ಜನ, ಸತ್ತೋಗಂತ ಜನ, ಸಾಮಾನ್ಯ ರೈತರು, ಕಾರ್ಮಿಕರು ಮತ್ತು ಮಹಿಳೆಯರು, ಸಾಮಾನ್ಯ ಜನ. ಅದಕ್ಕೆ ಯುದ್ಧದಿಂದ ಈ ಸಾಮ್ರಾಜ್ಯಶಾಹಿಗೆ ಲಾಭ. ಯಾಕಂದ್ರೆ ಮಾರುಕಟ್ಟೆ ಹೆಸರಿನಲ್ಲಿ ಇಡೀ ಸಾಮ್ರಾಜ್ಯಶಾಹಿ ಸರ್ವಕಾರಿ ಹೆಸರಿನಲ್ಲಿ ಇವತ್ತು ಮಾರುಕಟ್ಟೆ ಎಲ್ಲ ಏಕಸ್ವಾಮ್ಯ ಬಂಡವಾಳ ತನ್ನದಾಗಬೇಕನ್ನೋ ಉದ್ದೇಶದಿಂದ ಈ ಅಮೆರಿಕ ಸಾಮ್ರಾಜ್ಯಶಾಹಿ, ಈ ಟ್ರಂಪ್, ಈ ಒಂದು ಇಸ್ರೇಲ್ನ ನೇತಾನ್ಯಾಹು ಮಾಡಿದಂತ ಈ ಒಂದು ಕೃತ್ಯ ಇದು.
ಬ್ಯೂರೋ ರಿಪೋರ್ಟ್ ಬಸವರಾಜ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.